ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಕಿಚನ್ ಜರ್ನಿ ಚಾನಲ್. ನೋಡಿ, ಈ ಥರ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಯಾವ ಥರ ಅಂತ ತೋರಿಸ್ತೀನಿ. ಇದು ಬೋಟಿ ಸ್ನ್ಯಾಕ್ಸು. ನಾವು ಗೋಮಳಿಗೆ ಅಂತ ಇದು ಚಿಕ್ಕ ಮಕ್ಕಳಿದ್ದಾಗ ಗೋಮಳಿಗೆ ಅಂತ. ಬೋಟಿ ಗೊತ್ತಲ್ವಾ, ಇದು ಯಾರಿಗೆಲ್ಲ ಎಣ್ಣೆ ಪ್ರಿಯರಿದ್ದಾರೆ ಗೊತ್ತಿರುತ್ತೆ. ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡು 3 ತಗೊಂಡು ಈ ಥರ ಈವ್ನಿಂಗ್ ಸ್ನ್ಯಾಕ್ಸು. ಅದ್ರ ಜೊತೆಗೆ ನೋಡಿ, ಈ ಥರ ಎಲ್ಲ ಮಿಕ್ಸ್ಚರ್ ಹಾಕ್ಬಿಟ್ಟು ಎಲ್ಲದಕ್ಕೂ ಸಪ್ರೇಟಾಗಿ ಹಾಕಿ ಒಂದೊಂದೇ ಥರ ನೋಡಿ ಸಿಂಪಲಾಗಿ ಮಾಡ್ಕೊಬೋದು, ಮನೇಲೇ ಟ್ರೈ ಮಾಡ್ಬೋದು. ಬೋಟಿ ಪಾಕೆಟು, ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, ಆನಿಯನ್ನು, ಉಪ್ಪು, ಹುಳಿ ಮತ್ತು ಈ ಥರ ಚಾಟ್ ಮಸಾಲ ಹಾಕ್ಕೊಂಡು ಮನೇಲಿ ಮಾಡ್ಕೊಬೋದು. ನೋಡಿ ಈ ಥರ ಹೇಗೆ ಮಾಡಿದ್ರು ಅಂತ ಕೊನೆವರೆಗೆ ನೋಡಿ. ಹೇಗಿತ್ತು, ನೀವು ಈ ಥರ ಟ್ರೈ ಮಾಡಿದ್ದೀರಾ? ಮಾಡಿದರೆ ಹೇಗಿತ್ತು ಅಂತ ಟೇಸ್ಟ್ ಮಾಡಿ ಕಮೆಂಟಲ್ಲಿ ತಿಳಿಸಿ. ಮಿಕ್ಸರು, ಸಾಲ್ಟು, ಚಾಟ್ ಮಸಾಲ ಪೌಡರ್ ಹಾಕ್ತಿದ್ದಾರೆ. ಅದಕ್ಕೆ ಮನೇಲಿ ಮಾಡ್ಕೊಂಬಂದಿರೋಂಥ ಗ್ರೀನ್ ಚಟ್ನಿ, ಖಾರ ಇರಲಿ ಸ್ಪೈಸಿ ಇರಲಿ ಅಂತ ಈ ಥರ ಉದುರಿಸ್ತಿದ್ದಾರೆ ನೋಡಿ. ಈ ಥರ 3 ಗೋಮಳಿಗೆ ಇದ್ದರೆ, ಬೋಟಿ ಇದ್ದರೆ ಈ ಥರ ಮಾಡ್ಕೊಬೋದು. ಈ ಥರ ಎಲ್ಲ ಖಾರದ ಚಟ್ನಿ ಉದುರಿಸ್ಕೊಂಡಾದ್ಮೇಲೆ ನಿಂಬೆಹಣ್ಣು ಅರ್ಧ ಹೋಳು ತೊಗೊಂಡು ಈ ಥರ ಹುಳಿಗೆ ಎಲ್ಲ ಮೇಲೆ ಹಾಕ್ಕೊಂಬರ್ಬೋದು ಒಂದು ಕಡೆಯಿಂದ. ಈ ಥರ ಹುಳಿ ಹಾಕ್ಕೊಂಡಾದ್ಮೇಲೆ ಅದಕ್ಕೆ ಸ್ವೀಟ್ ಹಾಕ್ತಾಯಿದ್ದಾರೆ ನೋಡಿ. ಈ ಥರ ಹಾಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಇನ್ನೂ ಸ್ವಲ್ಪ ಮಿಕ್ಸ್ಚರ್ ಸೇರಿಸ್ಬಿಟ್ಟು ಕಡಲೆಪುರಿ ಅಂತಾರಲ್ವ, ನಮ್ಮ ಕಡೆ ಮಂಡಕ್ಕಿ ಅಂತ ಹೇಳ್ತಾರೆ, 1 ಇಡಿ 2 ಇಡಿ ನಿಮಗೆ ಎಷ್ಟು ಇಡಿ ಬೇಕೋ ಅಷ್ಟನ್ನು ಮೇಲೆಗೆ ಸೇರಿಸ್ಕೊಂಡು ಅದಕ್ಕೆ ಮಿಕ್ಸ್ಚರ್ ಹಾಕ್ಬಿಟ್ಟು ನೋಡಿ. ಈ ಥರ ಚಿಕ್ಕದು ಮಿಕ್ಸ್ಚರ್ ಬರುತ್ತಲ್ವ, ತೊಗೊಂಬಂದು ಹಾಕ್ಕೊಂಡಾದ್ಮೇಲೆ ಪೂರಿ ಸೇರಿಸ್ಬಿಟ್ಟು ತಿನ್ನೋದು ನೋಡಿ ಯಾವ ಥರ ಇರುತ್ತೆ ಅಂತ. ಸಂಜೆ ಈವ್ನಿಂಗಲ್ಲಿ ಆಚೆ ಕಡೆ ಎಲ್ಲ 50, 60, 70 ರೂಪಾಯಿ ಎಲ್ಲ ಇರುತ್ತೆ, ಮನೇಲೇ ಮಾಡ್ಕೊಬೋದು. ಈರುಳ್ಳಿ, ಟೊಮೊಟೊ ಎಲ್ಲ ಚಿಕ್ಕದಾಗಿ ಹಚ್ಕೊಂಡು ಈ ಥರ ನಿಂಬೆಹಣ್ಣು, ಖಾರ, ಚಾಟ್ ಮಸಾಲ ಸೇರಿಸ್ಕೊಂಡು ನೀವೇ ತಿನ್ಬೋದು. 2 ಇಡಿ ಪೂರಿ, ಕಡಲೆಪುರಿ ಅಂತಾರೆ, ನಮ್ಮ ಕಡೆ ಮಂಡಕ್ಕಿ ಸೇರಿಸ್ಕೊಂಡು ತಿಂದರೆ ಇದೇ ಸ್ನ್ಯಾಕ್ಸು. ಥ್ಯಾಂಕ್ ಯು, ಧನ್ಯವಾದ. ಲೈಕ್ ಕೊಟ್ಟಿಲ್ಲ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ.